ಓಂ ಶ್ರೀ ಗುರುಭ್ಯೋ ನಮಃ. ಪವಾಡ ಬಸವೇಶ್ವರ ಸ್ವಾಮಿಯೇ ನಮಃ. ನಾನು ನಿಮ್ಮ ಇಂದ್ರಧನುಷ್ ಮಾತಾಡ್ತಾ ಇದ್ದೀನಿ, ಫಾರ್ಚೂನ್ ಪಿರಮಿಡ್ ಸೆಂಟ್ರಿಂದ. ಪಿರಮಿಡ್ ವಾಸ್ತು ಕನ್ಸಲ್ಟೆಂಟ್ ಹಾಗೂ ಸೈಂಟಿಫಿಕ್ ವಾಸ್ತು ಕನ್ಸಲ್ಟೆಂಟ್. ಈ ದಿನ ವಿಶೇಷವಾಗಿ ನಾವು ಫೈನಾನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ನೋಡಿ, ಎಲ್ಲರೂ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಎಲ್ಲರೂ ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀರಾ, ಬಟ್ ದುಡ್ಡು ನಿಲ್ತಾ ಇಲ್ಲ. ಸೊ ಎಲ್ಲರಿಗೂ ದುಡ್ಡು ಖರ್ಚಾಗ್ತಾ ಇದೆ. ಎಲ್ಲಿ ಸೇವಿಂಗ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಅದು ಯಾವ ರೀತಿ ಸೇವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ನಾನು ಬೆಸ್ಟ್ ವಾಸ್ತು ಟಿಪ್ಸ್ ಕೊಡ್ತಾ ಇದ್ದೀನಿ. ಸೊ ದುಡ್ಡು ಯಾವ ರೀತಿ ಸೇವ್ ಮಾಡಬೇಕು ಅಂತ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಸ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ. ಸೊ ಈ ದಿನ ವಿಶೇಷವಾಗಿ ಏನಂತಂದರೆ, ಎಲ್ಲರೂ ದುಡ್ಡನ್ನ ವಾರ್ಡ್ರೋಬಲ್ಲಿ ಇಡ್ತಾರೆ ಅಲ್ವಾ, ಬೀರುವಲ್ಲಿ ಇಡ್ತೀರ. ಸೊ ಆ ಬೀರು ಯಾವ ಡೈರೆಕ್ಷನ್ನಲ್ಲಿದೆ, ಯಾವ ಕಡೆ ಓಪನ್ ಆಗ್ತಾ ಇದೆ ಅನ್ನೋದು ಮುಖ್ಯ ಆಗುತ್ತೆ. ನೋಡಿ, ದುಡ್ಡು ಯಾವಾಗಲೂ ಪೂರ್ವಕ್ಕೆ ಓಪನ್ ಆಗ್ತಾ ಇದೆ ಬೀರು ಅಂದ್ಕೊಳ್ಳಿ. ಆ ಬೀರುವಲ್ಲಿ ನೀವು ದುಡ್ಡು ಇಟ್ಟಾಗ ಯಥೇಚ್ಛವಾಗಿ ಖರ್ಚಾಗ್ತಾ ಇರುತ್ತೆ. ಓಕೆನಾ? ಸೊ ನೀವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿ ತೊಗೊಂಡೋಗಿ ಬೀರಲ್ಲಿ ಇಡ್ತಾ ಇದ್ದೀರಾ, ಅದು ಎಲ್ಲೆಂದರಲ್ಲಿ ಖರ್ಚಾಗ್ತಾ ಇದೆ, ಯಥೇಚ್ಛವಾಗಿ ನಿಮ್ಮ ಹತ್ರ ಉಳಿತಾ ಇಲ್ಲ. ನೀವು ಅದನ್ನು ಯಾವ ರೀತಿ ಉಳಿಸ್ಬೇಕು ಅಂತಂದರೆ, ನೋಡಿ, ಫಸ್ಟು ಬೀರನ್ನ ನೀವು ಉತ್ತರಕ್ಕೆ ಓಪನ್ ಆಗೋ ಥರ ಇಟ್ಕೊಳ್ಳಿ. ನಿಮ್ಮ ಬೀರು ಉತ್ತರಕ್ಕೆ ಓಪನ್ ಆಗ್ತಾ ಇದೆ ಅಂತಂದಾಗ ನಿಮಗಲ್ಲಿ ದುಡ್ಡು ಸೇರುತ್ತೆ. ಓಕೆನಾ? ಸೊ ಮೇನ್ ಇದು ಮಾಡಬೇಕು. ಮತ್ತು ಅದು ಇವಾಗ ಏನಾದರೂ ದಕ್ಷಿಣಕ್ಕೆ ನೋಡ್ತಾ ಇದೆ ಅಂತಂದರೆ, ಬೀರು ಇವಾಗ ದಕ್ಷಿಣಕ್ಕೆ ಓಪನ್ ಆಗ್ತಾ ಇದೆ ಅಂತಂದರೆ ದುಡ್ಡಲ್ಲಿ ಬರಲ್ಲ, ಸೇರಲ್ಲ. ಓಕೆನಾ? ಪೂರ್ವಕ್ಕೆ ನೋಡ್ತಾ ಇದೆ ಅಂತಂದರೆ ಯಥೇಚ್ಛವಾಗಿ ಖರ್ಚಾಗ್ತಾ ಇದೆ ಅಂತ ಅರ್ಥ ಆಯ್ತಾ? ಈ ಥರ ಯಾವ ಕಡೆ ಅದು ಓಪನ್ ಆಗುತ್ತೆ ಡೋರು, ಅದ್ರ ಮೇಲ್ಗಡೆ ನಿಮ್ಮೊಂದು ಫೈನಾನ್ಷಿಯಲ್ ಕಂಡೀಷನ್ಸ್ ಇರುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ಅಕ್ವೇರಿಯಮ್ಸ್ ಆಗ್ಬೋದು ಮತ್ತು ಫೌಂಟೇನ್ಸ್ ಆಗ್ಬೋದು. ಇದನ್ನು ನೀವು ನಾರ್ತಲ್ಲಿ ಇಡೋದ್ರಿಂದ, ಅಂದರೆ ಉತ್ತರದಲ್ಲಿ ಇಡೋದ್ರಿಂದ, ನೋಡಿ, ಫೌಂಟೇನ್ಸ್ ಇದ್ದಾಗ ಏನಾಗುತ್ತೆ, ಅಲ್ಲಿ ನೀರು ರೊಟೇಷನ್ ಆಗ್ತಾ ಇದ್ದಾಗ ಮನಿ ಕೂಡ ರೊಟೇಷನ್ ಆಗುತ್ತೆ. ದುಡ್ಡು ನಿಮಗೆ ರೊಟೇಷನ್ ಆಗ್ತಾ ಇರಬೇಕು. ಸೊ ನಿಮಗೆ ಮನಿ ಫ್ಲೋ ಬರ್ತಾ ಇರಬೇಕು ಅಂತಂದಾಗ ಒಂದು ಫೌಂಟೇನ್ನ ನಾರ್ತಲ್ಲಿ ಇಡಿ. ಮತ್ತು ಅಕ್ವೇರಿಯಮ್ ಇಡೋದ್ರಿಂದನೂ ನಿಮಗೆ ದುಡ್ಡು ಬರುತ್ತೆ. ಈಗ ನೋಡಿ, ಅಕ್ವೇರಿಯಮ್ ಇಡೋದ್ರಿಂದನೂ ನಿಮ್ಗೊಂದು ಪ್ಲಸ್ ಪಾಯಿಂಟ್ ಇದೆ. ಏನಂತಂದರೆ, ನಿಮ್ಗೆ ಯಾವುದೇ ಒಂದು ನೆಗೆಟಿವ್ ಬರ್ತಾ ಇದೆ ಅಂತಂದಾಗ ಆ ಫಿಶಸ್ ಅದನ್ನು ತೊಗೊಂಡು ಅದು ಸುತ್ತೋಗುತ್ತೆ. ಆವಾಗ ಅದೇನಾದರೂ ಹಂಗಾಯಿತು ಅಂತಂದರೆ ಇಮಿಡಿಯೇಟಾಗಿ ನೀವು ಫಿಶಸ್ನ ರಿಪ್ಲೇಸ್ ಮಾಡಿಬಿಡಿ. ಓಕೆನಾ? ಸೊ ಇದೊಂದು ಸೆಕೆಂಡ್ ಟಿಪ್ಪು. ನೀವು ಫೌಂಟೇನ್ ಇಡೋದ್ರಿಂದನೂ ನೀವು ದುಡ್ಡು ರೊಟೇಷನ್ ಆಗುತ್ತೆ, ದುಡ್ಡು ಬರೋದಕ್ಕೆ ಅದು ದಾರಿ ಮಾಡಿಕೊಡುತ್ತೆ. ಮತ್ತು ನೆಕ್ಸ್ಟು, ನಿಮಗೆ ಮನೆಯಲ್ಲಿ ವೆಲ್ತ್ ಅನ್ನೋದು ಅದಂತಂದರೆ, ವೆಲ್ತ್ ಅಂತಂದರೆ ಫ್ರಿಜ್. ಓಕೆನಾ? ಅಡುಗೆ ಮನೆಯಲ್ಲಿ ಫ್ರಿಜ್ ಇರ್ತಕ್ಕಂಥದ್ದು ಅದು ಕೂಡ ವೆಲ್ತ್, ಫಾರ್ಚೂನ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆನಾ? ಆ ಫ್ರಿಜ್ ಕ್ಲೀನಾಗಿರೋ ಥರ ನೋಡ್ಕೊಳ್ಳಿ. ಆ ಫ್ರಿಜ್ಜಲ್ಲಿ ಹಾಳಾಗಿರೋದು ಅಥವಾ ಜಾಸ್ತಿ ದಿನ ಇಟ್ಟು ಬಿಟ್ಬಿಡೋ ಅಂಥದ್ದು, ಅದು ಡೇಟ್ ಎಕ್ಸ್ಪೈರ್ ಆಗಿರ್ತಕ್ಕಂಥದ್ದು, ಸೊ ಈ ಥರದ್ದು ಏನಾದರೂ ಇದ್ದರೆ ಅದನ್ನೆಲ್ಲ ರಿಮೂವ್ ಮಾಡಿಬಿಡಿ. ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಕೊಳ್ಳಿ. ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇಟ್ಟು ಅದನ್ನು ಬೇಗ ಒಂದು 2-3 ದಿನದಲ್ಲಿ ಉಪಯೋಗಿಸೋ ಥರ ಮಾಡ್ಕೊಳ್ಳಿ. ಸೊ ಅದೇನಂತಂದರೆ, ನೀವು ಚೇಂಜ್ ಮಾಡ್ತಾ ಇದ್ದಾಗ, ನೀವು ಅದನ್ನು ಯೂಸ್ ಮಾಡ್ತಾ ಇದ್ದಾಗ ನಿಮಗೆ ಮನಿ ಫ್ಲೋ ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ಅದನ್ನು ಅದ್ರ ಮೇಲ್ಗಡೆ ಈಗ ಅದು ಇದು ಬೆಚ್ಚಿರ್ತೀರ ಅಂದ್ಕೊಳ್ಳಿ, ಕೆಲವೊಂದು ಮ್ಯಾಗ್ನೆಟ್ಸ್ದು ಕೆಲವೊಂದು ಇಮೇಜಸ್ಸು ಅದು ಇದು ಬರುತ್ತೆ. ಆ ಥರದ್ದು ಏನಾದರೂ ಇದ್ದರೂ ಕೂಡ ಅದನ್ನು ತೆಗೆದುಬಿಡಿ. ಮತ್ತು ಇನ್ನೂ ಒಂದು ಟಿಪ್ಸ್ ಏನಂತಂದರೆ, ಆ ದುಡ್ಡು ನಿಮಗೆ ಸೇವ್ ಆಗಬೇಕು ಅಂತಂದರೆ, ನಿಮಗೆ ಅಕ್ಕಿ ಏನು ಬರುತ್ತೆ, ಒಂದು ಬೌಲಲ್ಲಿ ಅಕ್ಕಿ ತುಂಬಿಬಿಟ್ಟು ಅದರಲ್ಲಿ ಒಂದು ಗೋಲ್ಡ್ ಕಾಯಿನ್ ಇಟ್ಟು, ಗೋಲ್ಡ್ ಕಾಯಿನ್ ಅಂತಂದರೆ ಈಗ 5 ರೂಪೀಸ್ ಕಾಯಿನು 10 ರೂಪೀಸ್ ಕಾಯಿನ್ ಬರುತ್ತಲ್ಲ, ಆ ಥರದ್ದು ಒಂದು ಕಾಯಿನ್ಸ್ ಇಟ್ಬಿಟ್ಟು ಅದನ್ನು ರೆಡ್ ಬಟ್ಟೆಯಲ್ಲಿ ಟೈ ಮಾಡಿ ನೀವು ಫ್ರಿಜ್ ಮೇಲೆ ಇಡೋದ್ರಿಂದನೂ ನಿಮಗೆ ವೆಲ್ತ್ ಸ್ಟೋರ್ ಆಗುತ್ತೆ. ಅದು ವೆಲ್ತ್ ಬ್ಯಾಸ್ಕೆಟ್ ಅಂತಲೂ ಹೇಳ್ತಾರೆ. ಸೊ ಹಾಗಾಗಿ ನೀವು ಈ ಒಂದು ಟಿಪ್ ಫಾಲೋ ಮಾಡೋದ್ರಿಂದನೂ ನೀವು ದುಡ್ಡನ್ನ ಸೇವ್ ಮಾಡೋದಕ್ಕೆ ಅದು ದಾರಿ ಮಾಡಿಕೊಡುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ನೋಡಿ, ಒಂದು ಎನರ್ಜಿ ಫ್ಲೋ ಅಂತ ಹೇಳ್ತಾರೆ ನಾವು. ಸೊ ಎನರ್ಜಿ ಫ್ಲೋ ಅಂತಂದಾಗ ನಮಗೆ ಈಗ ಈಸ್ಟಲ್ಲಿ ಒಂದು ಡೋರ್ ಇರುತ್ತೆ ಅಥವಾ ವೆಸ್ಟಲ್ಲಿ ಒಂದು ಡೋರ್ ಇರುತ್ತೆ ಅಂದ್ಕೊಳ್ಳಿ. ಈ ಕಡೆಯಿಂದ ಬರ್ತಕ್ಕಂಥ ಎನರ್ಜಿ ಆ ಕಡೆ ಹೊಟ್ಟೋಗ್ಬಿಡುತ್ತೆ, ಈಸ್ಟಲ್ಲಿ ಬರ್ತಕ್ಕಂಥದ್ದು ವೆಸ್ಟಲ್ಲಿ ಹೋಗ್ಬಿಡುತ್ತೆ ಅಂತಲೂ ಹೇಳ್ತೀರಿ. ಅಥವಾ ಆ ಕಡೆಯಿಂದ ಬರ್ತಕ್ಕಂಥ ಎನರ್ಜಿ ಈ ಕಡೆಯಿಂದ ಬರ್ತಕ್ಕಂಥ ಎನರ್ಜಿ ಕ್ಲಾಶಸ್ ಆಗುತ್ತೆ ಅಂತಲೂ ಹೇಳ್ತೀರಿ. ಸೊ ಆ ಒಂದು ಕ್ಲಾಶಸ್ ಆದಾಗ ಏನಾಗುತ್ತೆ, ಅಲ್ಲಿ ನಿಲ್ಲಲ್ಲ. ಅದು ನಿಲ್ಲಬೇಕು ಅಂತಂದಾಗ ಅಲ್ಲಿ ಆ ಮನೇಲಿ ಒಂದು ಕಾರ್ಪೆಟ್ ಹಾಕಬೇಕು. ಹಾಲಲ್ಲಿ ಒಂದು ಕಾರ್ಪೆಟ್ ಬರುತ್ತಲ್ಲ, ಕಾರ್ಪೆಟ್ ಹಾಕೋದ್ರಿಂದ ಅದು ಎನರ್ಜಿನ ಸ್ಟೋರ್ ಮಾಡುತ್ತೆ. ಅಂದರೆ ನೋಡಿ, ಅಬ್ಸರ್ವ್ ಮಾಡಿ, ನೀವು ಯಾರ ಮನೆಯಲ್ಲಿ ಕಾರ್ಪೆಟ್ ಯೂಸ್ ಮಾಡ್ತಾ ಇರ್ತಾರೆ, ಜನರಲ್ಲಾಗಿ ಕಾರ್ಪೆಟ್ ಯಾರು ಬಳಸ್ತಾ ಇರ್ತಾರೆ, ಆ ಮನೇಲಿ ಹಣಕಾಸು ತೊಂದರೆ ಇರಲ್ಲ.
ಅವ್ರಿಗೆ ಈಗ ದುಡ್ಡು ಬೇಕು ಅಂದರೆ ಯಾವುದೋ ರೀತಿಯಲ್ಲಿ ದುಡ್ಡು ಬರ್ತಾರೆ. ಆ ರೀತಿಯಲ್ಲಿ ನೀವು ಕಾರ್ಪೆಟ್ ಹಾಕೋದ್ರಿಂದನೂ ನೀವು ದುಡ್ಡು ಸ್ಟೋರ್ ಆಗುತ್ತೆ, ನಿಮಗೆ ವೆಲ್ತು ಬರೋದಕ್ಕದು ಸಪೋರ್ಟ್ ಮಾಡುತ್ತೆ. ಮತ್ತು ಇನ್ನೊಂದು, ನೀವು ಪ್ಲ್ಯಾಂಟ್ಸ್ ಇರ್ಬೋದು, ಮನಿ ಪ್ಲ್ಯಾಂಟ್ಸ್ ಅಂತ ಬರುತ್ತೆ. ಅಂದರೆ ಈಗ ಬ್ಯಾಂಬೂ ಪ್ಲ್ಯಾಂಟ್ ಇರ್ಬೋದು, ಅದು 2 ಸ್ಟೆಪ್ಸ್ ಇರ್ಬೋದು, 3 ಸ್ಟೆಪ್ಸ್ ಬರ್ಬೋದು. ಸೊ ಈ ಥರದ್ದನ್ನು ನೀವು ಸೌತ್ ಈಸ್ಟಲ್ಲಿ ಇಡೋದ್ರಿಂದ ಅದು ನಿಮಗೆ ವೆಲ್ತ್ ಜಾಸ್ತಿ ಆಗೋದಕ್ಕೆ ಸಪೋರ್ಟ್ ಮಾಡುತ್ತೆ. ಮತ್ತು ಜೇಡ್ ಪ್ಲ್ಯಾಂಟ್ ಅಂತ ಬರುತ್ತೆ. ಜೇಡ್ ಪ್ಲ್ಯಾಂಟ್ ಇರೋದ್ರಿಂದನೂ ನಿಮಗೆ ವೆಲ್ತ್ ಇಂಪ್ರೂವ್ ಆಗೋದಕ್ಕೆ ಅದು ಸಪೋರ್ಟ್ ಮಾಡುತ್ತೆ. ಮತ್ತು ನೋಡಿ, ಸೌತ್ ಈಸ್ಟ್ ಬಂದು ಅದು ವುಡ್ ಝೋನು. ಸೊ ಅಲ್ಲಿ ಅಡುಗೆ ಮನೆ ಇರಬೇಕು, ಅಗ್ನಿ ಮೂಲೆ ಅಂತ ಹೇಳ್ತೀವಿ ನಾವು. ಸೊ ಆ ಝೋನಲ್ಲಿ ಅಡುಗೆ ಮನೆಯೇ ಇರಬೇಕು. ಅಲ್ಲಿ ನೀವು ಸೌತ್ ಈಸ್ಟು ಕ್ಲೀನಾಗಿ ಇಟ್ಕೊಂಡಿರ್ಬೇಕಾಗತ್ತೆ. ಸೊ ನೀವು ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀರ ನಿಮಗೆ ದುಡ್ಡು ಕೂಡ ಚೆನ್ನಾಗಿ ಬರೋದಕ್ಕೆ ಅದು ಸಪೋರ್ಟ್ ಮಾಡುತ್ತೆ. ಓಕೆನಾ? ಸೊ ಅಲ್ಲಿ ವೆಲ್ತ್ ಝೋನ್ ಅಂತಲೂ ಹೇಳ್ತೀವಿ ನಾವು. ಅದು ವುಡ್ ಝೋನ್ ಆಗಿರೋದ್ರಿಂದ, ಅಲ್ಲಿ ಗಿಡಗಳಿಡೋದ್ರಿಂದ, ಅಲ್ಲಿ ಹಸಿರು ಹೆಚ್ಚು ಬೆಳೆಸೋದ್ರಿಂದ ನಿಮಗೆ ಮನಿ ಫ್ಲೋ ಜಾಸ್ತಿ ಆಗುತ್ತೆ. ಸೊ ಈ ಟಿಪ್ಸ್ ನಾನು ಏನು ಹೇಳಿದ್ದೀನಿ ನಿಮಗೆ, ಇದನ್ನು ಫಾಲೋ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ವೆಲ್ತನ್ನು ನೀವು ಇಂಪ್ರೂವ್ ಮಾಡ್ಕೋಬೋದು, ಜಾಸ್ತಿ ಮಾಡ್ಕೋಬೋದು. ಸೊ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸನ್ನು ನೀವು ಡೆವಲಪ್ ಮಾಡ್ಕೋಬೋದು. ಇದನ್ನು ಬಿಟ್ಟು ಇನ್ನೂ ಒಂದಷ್ಟು ಫೈನಾನ್ಷಿಯಲ್ ಟಿಪ್ಸ್ ಇದ್ದಾವೆ. ಸೊ ಇದನ್ನು ನೀವು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡ್ಬೋದು. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಫಾರ್ಚೂನ್ ಪಿರಮಿಡ್ ಸೆಂಟ್ರನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಮ್ಮ ಹೊಸ ವಿಡಿಯೋ ಅಪ್ಲೋಡ್ ಆಗೋದು ನಿಮಗೆ ಇಮಿಡಿಯೇಟಾಗಿ ಮೆಸೇಜ್ ಬರುತ್ತೆ, ನೀವು ವ್ಯೂ ಮಾಡ್ಬೋದು. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.